ಸರ್, ನಾನು ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೀನಿ. ನಾನು 2005ರಿಂದ ಶ್ರೀಗಂಧವನ್ನು ಬೆಳೀತಾ ಇದ್ದೀನಿ. ಶ್ರೀಗಂಧ ನಮ್ಮ ರಾಜ್ಯದ ಹೆಮ್ಮೆ ಅಂತೇಳಿ ಇಡೀ ಪ್ರಪಂಚದಲ್ಲೇ ಗೊತ್ತಿದೆ. ಸೊ ಅಂತ ಉತ್ಕೃಷ್ಟವಾದಂಥ ಶ್ರೀಗಂಧವನ್ನು ಬೆಳೆದು ನಾನು ಶ್ರೀಮಂತನಾಗಬೇಕು ಅನ್ನೋ ದೃಷ್ಟಿಯಿಂದ ಬೆಳೆದಿದ್ದೀನಿ. ಇಂಥ ಸಂದರ್ಭದಲ್ಲಿ ಇಂದಿನ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶ್ರೀಗಂಧ ಬೆಳೀರಿ, ಶ್ರೀಮಂತರಾಗಿ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರತಿ ಗ್ರಾಮದಲ್ಲೂ ಕೂಡ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಸೊ ಅದನ್ನ ನೋಡಿ ತುಂಬ ಖುಷಿ ಆಯ್ತು ನನಗೆ. ಇನ್ನೂ ಹೆಚ್ಚಿನ ಶ್ರೀಗಂಧ ಬೆಳಿಬೇಕು ಅಂತೇಳಿ ಸುಮಾರು ಒಂದು 45 ಎಕರೆನಲ್ಲಿ ನಾನು ಶ್ರೀಗಂಧ ಬೆಳೆದಿದ್ದೀನಿ. ಅಂಥ ಸಂದರ್ಭದಲ್ಲಿ ನಾನು ಬೆಳೆದಿರೋಂಥ ಜಾಗದಲ್ಲಿ NHAI ನ್ಯಾಷನಲ್ ಹೈವೇ ಅವರು 4 ಪಥದ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ಆ ರಸ್ತೆಗೆ ನಾನು ಬೆಳೆದಿರತಕ್ಕಂಥ ಶ್ರೀಗಂಧ ಅಕ್ವೈರ್ ಆಗಿದೆ. ಅಂತ ಅಕ್ವೈರ್ ಆದಂಥ ಸಂದರ್ಭದಲ್ಲಿ KSDL ಇಂದ ವ್ಯಾಲ್ಯೂಯೇಷನ್ ಮಾಡಿಸಿ ಮೊದಲು 2,44,620 ರೂಪಾಯಿ ಫಿಕ್ಸ್ ಮಾಡಿಕೊಟ್ರು. ಒಂದು ಮರಕ್ಕೆ 2,44,620 ರೂಪಾಯಿ ಫಿಕ್ಸ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅವರು ತುಂಬಾ ಜಾಸ್ತಿ ಆಯ್ತು ಅಂತೇಳಿ ಅದನ್ನ ಏನು 1 ಕೋಟಿ ರೂಪಾಯಿ ನಮಗೆ ಪರಿಹಾರ ಬರಬೇಕಾಗಿತ್ತು ಒಂದೊಂದು ನಾನು ಬೆಳೆದಿರೋಂಥ ಜಾಗದಲ್ಲಿ, ಅದನ್ನ ಕೇವಲ 40,000 ರೂಪಾಯಿ ಮಾಡಿದ್ರು. ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ, ಏನು ಬೃಹಸ್ಪತಿಗಳು IAS IFS ಅಧಿಕಾರಿಗಳಿದ್ದಾರೆ, 5 ಜನದ ಕಮಿಟಿ ಮಾಡಿ ಒಂದು ಮರಕ್ಕೆ ಕೇವಲ 420, 420 ರೂಪೀಸ್. 420 ಸರ್ಕಾರನ ಅಥವಾ 420 ಅಧಿಕಾರಿಗಳ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಕೇಳಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಅಂತೇಳಿ ಇಲ್ಲಿವರೆಗೂ ಬಂದಿದ್ದೀವಿ. ಇದಕ್ಕೆ ನ್ಯಾಯಾಲಯದ ಆದೇಶ ಆಗಿ 2,44,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಆದೇಶ ಆದ್ಮೇಲೆ ಕೂಡ ಸರ್ಕಾರಕ್ಕೆ ಬರೆದು ಕೇವಲ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ 420 ರೂಪಾಯಿ ಅಂತೆ ನನಗೆ 1 ಕೋಟಿ ರೂಪಾಯಿ ಬರೋಂಥ ಜಾಗದಲ್ಲಿ ಕೇವಲ 40,000 ರೂಪಾಯಿ ಬರ್ತಾ ಇದೆ. ಸೊ ಇದರಿಂದ ನಮ್ಮ ಇಲಾಖೆ ಅಧಿಕಾರಿಗಳು ಹಿಂದೆ KSDL ಇಂದ ಏನ್ ಮಾಡ್ಕೊಟ್ಟಿದ್ರು DF ಅವರು, ಅದನ್ನ ಮತ್ತೆ ಸರ್ಕಾರ ತಡೆ ಹಿಡಿದು ಕೋರ್ಟ್ ಆದೇಶ ಆದ್ಮೇಲೆ ಕೂಡ ಅದನ್ನ ಕೊಡದೇನೆ ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳು ಮತ್ತೆ ನಮಗೆ ಒದ್ದಾಡಿಸಿ ಕೋರ್ಟಿಗೆ ಹೋಗಂಗೆ ಮಾಡಿ ಕೋರ್ಟಲ್ಲಿ ಮತ್ತೆ ಸ್ಟೇ ಆಗಿದೆ. ಮತ್ತು ವಿಳಂಬ ಆಗಿ 100 ಕೋಟಿ ಬೇಕಾದ್ರೆ ಇದು ಕೊಡ್ತಾರೆ. ಯಾರಿಗೆ ವಿಳಂಬ ಆಗಿದ್ದಕ್ಕೆ ನ್ಯಾಷನಲ್ ಹೈವೇ ಕಾಂಟ್ರಾಕ್ಟರ್ಗಳಿಗೆ ಕೊಡ್ತಾರೆ, ಆದ್ರೆ ರೈತರಿಗೆ ಕೊಡೋದಕ್ಕೆ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಅಂತ ಕಾಣುತ್ತೆ. ಏನು ಬರೀ 40,000 ರೂಪಾಯಿ ಕೊಡ್ತಾ ಇದಾರಲ್ಲ, ಏನು ನಮಗೆ ವಿಷ ಕುಡಿಯಕ್ಕೆ ಕೊಡ್ತಾ ಇದಾರೆ? ಅದನ್ನ 1 ಕೋಟಿ ರೂಪಾಯಿ ಬರೋಂಥ ಜಾಗದಲ್ಲಿ ಬರೀ 40,000 ರೂಪಾಯಿ ಕೊಡ್ತಾ ಇದ್ದಾರೆ. ಏನು ನ್ಯಾಷನಲ್ ಹೈವೇ ಅಧಿಕಾರಿಗಳು ಅವ್ರ ಅಪ್ಪನ ಮನೆ ದುಡ್ಡು ತಂದು ಕೊಡೋರಂಗೆ ಮಾಡ್ತಾ ಇದ್ದಾರೆ. ಇದು ಕೋಟಿ ಕೋಟಿ ಸರ್ಕಾರಕ್ಕೆ ಏನು ಅಧಿಕಾರಿಗಳು ಕೋಟಿ ಕೋಟಿ ಇದಕ್ಕೆ ಬರುತ್ತಲ್ಲ, ಯಾವುದು ಟೋಲ್ನಲ್ಲಿ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ತಾರೆ. ನಮಗೆ ಅದನ್ನ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತೇಳಿ ಅದನ್ನ ಕೊಡಕ್ಕೆ ಅವರಿಂದ ಆಗ್ತಾ ಇಲ್ಲ. ಯಾವುದಕ್ಕೂ ಆಗಲ್ಲ ಸ್ವಾಮಿ. ಒಂದು ವರ್ಷಕ್ಕೆ ನಾವೇನಿಲ್ಲ ಅಂದ್ರೂ ಒಂದು 10-12 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅದನ್ನ ನಿರ್ವಹಣೆಗೆ. ಅದೇ ವಿಷ ಕುಡಿಲಿ ಅಂತ ಕೊಡ್ತಾ ಇದಾರೆ ಅಂತ ಕಾಣುತ್ತೆ. ವಿಷ ಕುಡಿದು ಇವ್ರು ಸತ್ತೋಗ್ಬಿಡ್ಲಿ. ನಾನು ಒಬ್ಬನೇ ಅಲ್ಲ, ನಂತರ 22 ಜನ ಇದ್ದಾರೆ. 22 ಜನನು ಸ್ಟ್ರೈಕ್ 100 ದಿವಸ ಸ್ಟ್ರೈಕ್ ಮಾಡಿದೀವಿ. ಯಾವನೋ ಒಬ್ಬ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಯಾರು ಬಂದು ಕೇಳಲಿಲ್ಲ. ಖಂಡಿತ ಅವ್ರು ಮಾಡ್ಲಿಲ್ಲ. ಅವ್ರು ಮಾಡದೇ ಇದ್ದಿದ್ದಕ್ಕೆ ತಾನೇ ಇಲ್ಲಿವರೆಗೂ ಬಂದಿದ್ದೀವಿ. ಭ್ರಷ್ಟ ಅಧಿಕಾರಿಗಳು ಮಾಡ್ಲಿಲ್ಲ, ನ್ಯಾಷನಲ್ ಹೈವೇ ಅಧಿಕಾರಿಗಳು ಮಾಡ್ಲಿಲ್ಲ. ಹಂಗಾಗಿ ಮುಖ್ಯಮಂತ್ರಿಗಳು ದೊರೆಗಳ ತನಕ ನಮ್ಮ ದೂರನ್ನು ತಗೊಂಡ್ಬಂದಿದ್ದೀವಿ. ದೊರೆಗಳು ಏನ್ ಮಾಡ್ತಾರೆ ಅಂತೇಳಿ ಕಾದ್ ನೋಡೋಣ. ಅವ್ರದೇ ಸಿರಿಚಂದನ ಯೋಜನೆ ಅಂತೇಳಿ ಒಳ್ಳೆ ಯೋಜನೆ ಹಾಕೊಂಡು ಎಲ್ಲರೂ ಶ್ರೀಗಂಧ ಬೆಳೆದು ಕನ್ನಡ ನಾಡನ್ನ ಶ್ರೀಗಂಧದ ಗಂಧದ ಗುಡಿ ಮಾಡಬೇಕು ಅಂತೇಳಿ ಅವ್ರ ಕನಸಿಗೋಸ್ಕರ ನಾವು ದುಡಿದಿದ್ದೀವಿ. ನಮ್ಮ ಜೀವನ ಪಣ ಇಟ್ಟಿದ್ದೀವಿ. ಅದಕ್ಕೆ 420 ರೂಪಾಯಿ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಮಾಡಿದಾರೆ ಗೊತ್ತಿಲ್ಲ. ಅದೇ ಜಾಗದಲ್ಲಿ ಅದೇ ಟೈಮಲ್ಲಿ ಹಾಕಿರೋಂಥ ಒಂದು ಮಾವಿನ ಗಿಡಕ್ಕೆ 62,900 ರೂಪಾಯಿ ಕೊಟ್ಟಿದ್ದಾರೆ. ಇದೇ ಬೆಂಗಳೂರಲ್ಲಿ ಒಂದು ಶ್ರೀಗಂಧದ ಮರಕ್ಕೆ 63 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 63 ಲಕ್ಷ ರೂಪಾಯಿ ಒಂದು ಮರಕ್ಕೆ ಕೊಟ್ಟಿದ್ದಾರೆ. ಈಡನ್ ಪಾರ್ಕ್ ಬೆಂಗಳೂರಿನಲ್ಲಿ ಅದು ಇಲ್ಲಿ ದಾಖಲೆ ಇದೆ. ಸೊ ಈ ದಾಖಲೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇದೇ KSDL ಅವರು ಪರ್ಚೇಸ್ ಮಾಡಿ 63,73,000 ರೂಪಾಯಿ ಕೊಟ್ಟಿದ್ದಾರೆ. ನಾನು ಬೆಳೆದಿರೋಂಥ ಒಂದು ಮರಕ್ಕೆ ಬರೀ 420 420 ರೂಪೀಸ್ ಮಾಡಿದ್ದಾರೆ. 420 ಮರಕ್ಕಲ್ಲ ಸ್ವಾಮಿ ಅವ್ರು ಮಾಡಿರೋದು. 420 ಸರ್ಕಾರನ ತೋರ್ಸೋದಕ್ಕೆ ಅಧಿಕಾರಿಗಳು ಮಾಡಿರೋ ಅಂಥದ್ದು 420 ಅಧಿಕಾರಿಗಳು. ವಿಶ್ವಕುಮಾರ್ ಅಂತ, ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.